ಸರ್ ಆಲ್ ಓವರ್ ಕರ್ನಾಟಕ 750 ರೂಪಾಯಿಗೆ ವರ್ಕ್ ಮಾಡ್ಕೊಟ್ಟಿದ್ದೀನಿ ಸರ್. ಇದು 7 ಅಡಿ ಕಲ್ ಬರುತ್ತೆ, 6 ಲೇಯರ್ ತಂತಿ ಬರುತ್ತೆ, ಟಾಟಾ ತಂತಿ 14x14 ಆಯಲ್ ಜಿಂಕೋಟೆಡ್ ಬ್ಲೂ ಕಲರ್ 750 ರೂಪಾಯಿಗೆ ವರ್ಕ್ ಮಾಡ್ಕೊಟ್ಟಿದ್ದೀನಿ ಸರ್. ಆಲ್ ಓವರ್ ಕರ್ನಾಟಕ ಡೆಲಿವರಿ ಫ್ರೀ ಇರುತ್ತೆ ಸರ್. ನಮ್ಮ ಹತ್ರ ಕಲ್ಲೇ ಆಗ್ಲಿ ಲೇಬರೇ ಆಗ್ಲಿ ಏನೇ ಆಗ್ಲಿ ಫ್ರೀ ಡೆಲಿವರಿ ಇರುತ್ತೆ ಸರ್. ಒಂದ್ 10 ಕಲ್ ಜಾಸ್ತಿ ಆಗುತ್ತಾ, ಎಷ್ಟು ಹತ್ರ ಇರುತ್ತೋ ಅಷ್ಟು ಸೇಫ್ಟಿ ಇರುತ್ತೆ. ಇವಾಗ 6 ಅಡಿಯಿಂದ 6 ಅಡಿಗೆ ಹಾಕಿರೋದಕ್ಕೆ ಟೈಟ್ ಐತೆ ತಂತಿ. ಅದೇ 8 ಅಡಿಗಾದ್ರೆ ಒಂದ್ ಚೂರು ಲೂಸ್ ಆಗೋದಾಗುತ್ತೆ. ಆಮೇಲೆ ಯಾರಾದ್ರೂ ನುಗ್ಲಬಹುದು ತಂತಿನಲ್ಲಿ ಹಿಂಗ್ ಮ್ಯಾಕ್ ಎತ್ಬಿಟ್ಟು. ನಾವ್ ಏನ್ ಹೇಳಿರ್ತೀವಿ ಆ ಮೆಟೀರಿಯಲ್ ಹಾಕೊಡ್ತೀವಿ. ಆ ಮೆಟೀರಿಯಲ್ ಇಲ್ಲ ಅಂದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ನಿಮ್ ದುಡ್ಡು ವಾಪಸ್ ಕೊಡ್ತೀವಿ ಸರ್ ನಾವು. ಇಲ್ಲಿ ಸಪೋರ್ಟ್ ಕಲ್ಲು 7 ಕಲ್ಗೆ 2 ಈ ತರ ಸಪೋರ್ಟ್ ಕಲ್ ಕೊಟ್ಬಿಟ್ಟು ಈ ತರ ಬೆಂಡಿಂಗ್ ವರ್ ಸುತ್ತಿರ್ತೀವಿ. ಬೆಂಡಿಂಗ್ ವರ್ ಏನಕ್ಕೋಸ್ಕರ ಸುತ್ತೋದು ಅಂದ್ರೆ ತಂತಿ ಆ ಕಡೆ ಹೋಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ಈ ತರ ಸುತ್ತೋದು. ಯಾರು ಈ ತರ ಸುತ್ತಲ್ಲ. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ. ರೈತ ಬಾಂಧವರೇ, ನೀವೇನಾದ್ರೂ ನಿಮ್ಮ ಜಮೀನಲ್ಲಿ ಬೆಳೆದಿರುವಂತಹ ಬೆಳೆಗಳಿಗಾಗಿರ್ಬೋದು ಅಥವಾ ನೀವೇನಾದ್ರೂ ನಿಮ್ಮ ಜಮೀನಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಅಥವಾ ಹೈನುಗಾರಿಕೆಗೋಸ್ಕರ ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಅವುಗಳಿಗೆ ಒಂದು ರಕ್ಷಣೆ ನೀಡೋದಕ್ಕೋಸ್ಕರ ಒಂದು ಫೆನ್ಸಿಂಗ್ ವರ್ಕ್ನ ಮಾಡಿಸ್ಬೇಕು ಅಂತಿದ್ರೆ ಖಂಡಿತ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಬನ್ನಿ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಸರ್, ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀವಿ ಬನ್ನಿ ಸರ್. ನನ್ನ ಹೆಸರು ಸೂರ್ಯ ಅಂತ, ಸಿಎಂ ಫೆನ್ಸಿಂಗ್ ವರ್ಕ್ ಇಂದ ಮಧುರ ತಾಲೂಕ್, ಮಂಡ್ಯ ಡಿಸ್ಟ್ರಿಕ್ಟ್ ಸರ್. ಸರ್, ಈಗ ನೀವು ಯಾವ ತರದ ಕೆಲಸ ಮಾಡ್ತೀರಿ ಅಂತ ತಿಳಿಸ್ಕೊಡ್ತೀರಾ? ಹೇಳ್ತೀನಿ, ತೋರಿಸ್ಕೊಡ್ತೀನಿ ಬನ್ನಿ ಸರ್. ಇಲ್ಲಿ ವರ್ಕು ಯಾವ ತರ ಐತೆ ಅಂತ ನೋಡ್ತಾ ಇದ್ದೀರಾ ಸರ್. ಈ ವರ್ಕು ನಡೆದಿರೋದು ಮದ್ದೂರಲ್ಲಿ ಕದ್ಲೂರ್ ಅನ್ನೋ ಗ್ರಾಮದಲ್ಲಿ ನಡೆದ ಇದೆ ಸರ್. ಅವ್ರ ಓನರ್ ಹೆಸರು ಬಂದು ಕೀರ್ತಿ ಅಂದ್ಬಿಟ್ಟು ಸರ್. ಮದ್ದೂರವರು ಟೌನ್ ಅಲ್ಲೇ ಅವ್ರೆ ಸರ್. ಅವರು ವರ್ಕು ಯಾವ ತರ ಮಾಡ್ಕೊಟ್ಟಿದೀವಿ ಅಂದ್ರೆ 7 ಅಡಿ ಕಲ್ಲು ಹಾಕಿದ್ವಿ, 6 ಲೇಯರ್ ತಂತಿ ಬರುತ್ತೆ, ಟಾಟಾ ತಂತಿ 14x14. ಒಂದು ಕಲ್ಲಿಂದ ಕಲ್ಗೆ 6 ಅಡಿಯಿಂದ 6 ಅಡಿಗೆ ಹಾಕೊಟ್ಟಿದ್ವಿ. 750 ರೂಪಾಯಿಗೆ ಮಾಡ್ಕೊಟ್ಟಿದ್ವಿ ಸರ್. ಓಕೆ ಸರ್, ಈಗ ಒಂದು ಕಲ್ಲಿಂದ ಕಲ್ಗೆ ಸರ್ 8 ಅಡಿ 10 ಅಡಿ ಗ್ಯಾಪ್ ಕೊಡ್ತಾರಲ್ಲ ಸರ್, ಅದೇ ಯಾವ ತರ ಇರುತ್ತೆ ಸರ್? ಆ ತರ ಮಾಡಿಸ್ಕೊಳ್ಳೇಬಾರ್ದು. ಒಂದ್ 10 ಕಲ್ ಜಾಸ್ತಿ ಆಗುತ್ತಾ, ಎಷ್ಟು ಹತ್ರ ಇರುತ್ತೋ ಅಷ್ಟು ಸೇಫ್ಟಿ ಇರುತ್ತೆ. ಇವಾಗ 6 ಅಡಿಯಿಂದ 6 ಅಡಿಗೆ ಹಾಕಿರೋದಕ್ಕೆ ಟೈಟ್ ಐತೆ ತಂತಿ. ಅದೇ 8 ಅಡಿಗಾದ್ರೆ ಒಂದ್ ಚೂರು ಲೂಸ್ ಆಗೋದಾಗುತ್ತೆ. ಆಮೇಲೆ ಯಾರಾದ್ರೂ ನುಗ್ಲಬಹುದು ತಂತಿನಲ್ಲಿ ಹಿಂಗ್ ಮ್ಯಾಕ್ ಎತ್ಬಿಟ್ಟು. ಅದಕ್ಕೋಸ್ಕರನೇ 6 ಅಡಿಯಿಂದ 6 ಅಡಿಗೆ ಹಾಕ್ಸ್ಕೋಬೇಕು. ಅತಿ ಕಮ್ಮಿ ಬೆಲೆಲೆ ಮಾಡ್ಕೊಡ್ತಾ ಇದೀವಿ ಸರ್. ಆಲ್ ಓವರ್ ಕರ್ನಾಟಕ ಯಾರು ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ಮಾಡ್ಕೊಡಲ್ಲ. 750 ರೂಪಾಯಿಗೆ ಮಾಡ್ಕೊಡ್ತಾ ಇದೀವಿ ಸರ್. ಓಕೆ ಸರ್, ಈಗ ವೈರ್ ಯಾವ ಕಂಪ್ನಿದ ಹಾಕೊಡ್ತೀರಿ ಸರ್? ಪಕ್ಕ ಟಾಟಾ ಬಂದೈತೆ ಸರ್. ಪಕ್ಕ ಟಾಟಾ ಒರಿಜಿನಲ್ ಆಯಲ್ ಜಿಂಕೋಟೆಡ್ ಬ್ಲೂ ಕಲರ್. ಅಂದ್ರೆ ಟಾಟಾನೇ ಹಾಕೊಡ್ತೀರಲ್ವಾ? ನಾವ್ ಏನ್ ಹೇಳಿರ್ತೀವಿ ಆ ಮೆಟೀರಿಯಲ್ ಹಾಕೊಡ್ತೀವಿ. ಆ ಮೆಟೀರಿಯಲ್ ಇಲ್ಲ ಅಂದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ನಿಮ್ ದುಡ್ಡು ವಾಪಸ್ ಕೊಡ್ತೀವಿ ಸರ್ ನಾವು. ಓಕೆ, ಕಂಬ ಎಲ್ಲಿಂದ ತರ್ತೀರಿ ಸರ್? ಕಂಬ ಬಂದು ಕೋಲಾರ, ಹೊಸಪೇಟೆ 3 ಕಡೆಯಿಂದನೂ ಬರುತ್ತೆ ನಮ್ಗೆ. ಓಕೆ ಸರ್, ಈಗ ನೀವು ಏನೇನ್ ಕೆಲಸ ಮಾಡ್ತೀರಿ ಸರ್? ಇದು ಸರ್ ನಮ್ದು ತಂತಿ ವರ್ಕ್ ಬರುತ್ತೆ, ಮೆಶ್ ಬರುತ್ತೆ, ನಾಟೆಡ್ ಮೆಶ್ ಬರುತ್ತೆ, ಕಾಂಪೌಂಡ್ ವಾಲ್ ಬರುತ್ತೆ. ಯಾವ ತರ ಕೇಳ್ತಾರೋ ಆ ತರ ವರ್ಕ್ ಮಾಡ್ಕೊಡ್ತೀವಿ ಸರ್ ನಾವು. ಓಕೆ ಸರ್, ಈಗ ನಿಮ್ಮ ಹತ್ರ ಏನಾದ್ರು ಈ ತರ ಒಂದು ತಂತಿ ಬೇಲಿ ಕೆಲಸ ಮಾಡ್ಕೋಬೇಕಂದ್ರೆ ಮಿನಿಮಮ್ ಇಷ್ಟು ಎಕರೆ ಇರ್ಲೇಬೇಕಂತ ಸರ್? ಮಿನಿಮಮ್ ಅಂತ ಎಕರೆನೇ ಅಲ್ಲ, ಒಂದು ಕುಂಟೆ ಇರ್ಲಿ, ಒಂದ್ ಸೈಟ್ ಇರ್ಲಿ, ಸರ್ ಎಲ್ಲದಕ್ಕೂ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀವಿ ಸರ್. ಫೆನ್ಸಿಂಗ್ ವರ್ಕ್ ಏನಕ್ಕೋಸ್ಕರ ಮಾಡಿಸ್ಕೋಬೇಕು ಅಂದ್ರೆ, ಇವಾಗ ಇಲ್ಲೇ ನೋಡ್ತಾ ಇರ್ಬೋದು, ಒಂದ್ ತೆಂಗೆ ಆಗ್ಲಿ, ಒಂದ್ ಏನೇ ಒಂದು ಬಿದ್ರುವೆ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಅದೇ ಈ ತರ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಒಬ್ರು ಯಾರು ನುಗ್ಗಕ್ಕೂ ಆಗಲ್ಲ, ಹತ್ತಕ್ಕೂ ಆಗಲ್ಲ. ಒಂದು ಒತ್ತುವರಿನೇ ಆಗ್ಲಿ, ಒಂದ್ ಕೂರಿನ ಒಂದ್ ದನನೋ ಒಂದ್ ಮನ್ಸರು ಯಾರೋ ಹೋದ್ರುವೆ ಎತ್ಕೊ ಬರೋದಾಗ್ಲಿ, ಕಳ್ತನ ಆಗೋದಾಗ್ಲಿ ಅದೆಲ್ಲ ಆಯ್ತಾ ಇರುತ್ತೆ. ಜಮೀನ್ ಏನಕ್ಕೋಸ್ಕರ ಫೆನ್ಸಿಂಗ್ ಹಾಕ್ಸ್ಬೇಕು ಅಂದ್ರೆ, ಇವಾಗ ಒಂದ್ ಅಣ್ಣ ತಮ್ಮದಿರೇ ಇರ್ಬೋದು, ಆ ಪಕ್ಕದ ಜಮೀನವರೇ ಇರ್ಬೋದು, ಒಬ್ರು ಏನೋ ಒಂದ್ ಹಾಕಿರ್ತಾರೆ, ಬೆಳಿತಾವ್ರೆ ಅಂದ್ರೆ ಒಂದ್ 100 ಜನ ತುಳಿಯಕ್ಕೂ ಇರ್ತಾರೆ, ಅದನ್ನ ನಾಶ ಮಾಡಕ್ಕೂ ಇರ್ತಾರೆ. ಅದಕ್ಕೋಸ್ಕರನೇ ಈ ಫೆನ್ಸಿಂಗ್ ಅನ್ನೋ ಕಾನ್ಸೆಪ್ಟ್ ತಂದಿರೋದು ಸರ್. ಸರ್, ಈಗ ಸಪೋರ್ಟಿಂಗ್ ಕಂಬ ಕೊಡ್ತಾ ಇದೀರಲ್ಲ, ಅದು ಯಾವ ತರ ಕೊಡ್ತೀರಿ, ಯಾವ ತರ ಕೆಲಸ ಮಾಡ್ತೀರಿ ಅಂತ ಹೇಳ್ತೀರಾ? ಸರ್ ಬನ್ನಿ ಸರ್, ತೋರಿಸ್ತೀನಿ. ಇಲ್ಲಿ ಸಪೋರ್ಟ್ ಕಲ್ಲು 7 ಕಲ್ಗೆ 2 ಈ ತರ ಸಪೋರ್ಟ್ ಕಲ್ ಕೊಟ್ಬಿಟ್ಟು ಈ ತರ ಬೆಂಡಿಂಗ್ ವರ್ ಸುತ್ತಿರ್ತೀವಿ. ಬೆಂಡಿಂಗ್ ವರ್ ಏನಕ್ಕೋಸ್ಕರ ಸುತ್ತೋದು ಅಂದ್ರೆ ತಂತಿ ಆ ಕಡೆ ಹೋಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ಈ ತರ ಸುತ್ತೋದು. ಯಾರು ಈ ತರ ಸುತ್ತಲ್ಲ. ನಾವು 2 ಹತ್ರ ಸುತ್ತೀವಿ, ಮೇಲೊಂದು ಕೆಳಗೊಂದು ಸುತ್ತೀವಿ. ಇದ್ ಹಾಕೋದ್ರಿಂದ ಇವಾಗ ನೋಡಿ, ಇಲ್ಲಿ ಎಷ್ಟು ಹೇಳಿದ್ರು ತಂತಿ ಬರಲ್ಲ. ಅದಕ್ಕೋಸ್ಕರನೇ ಈ ತರ ಬೆಂಡಿಂಗ್ ವೈರ್ ಹಾಕಿ ಮಾಡೋದು. ಓಕೆ ಸರ್. ಸೊ ಇದು ಪಕ್ಕ ಅಲ್ಲಾಡ್ಸಿದ್ರೆ ಅಲ್ಲಾಡಲ್ಲ ಸರ್? ನೋಡಿ ಸರ್, ಇಲ್ಲೇ ನೀವೇ ನೋಡಿ ಸರ್, ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ ಸರ್. ಈ ತರ ವರ್ಕು ಯಾರು ಮಾಡ್ಕೊಡ್ತಾರ ಸರ್ 750 ರೂಪಾಯಿಗೆ? ಓಕೆ ಸರ್, ಈ ದನ ಎಲ್ಲ ನುಗ್ಗಲ್ಲ? ದನನೂ ಆಗ್ಬೋದು, ಒಂದ್ ಮನ್ಸರೇ ಆಗ್ಬೋದು, ಯಾರು ನುಗ್ಗಕ್ಕಾಗಲ್ಲ. ಇಲ್ಲಿ ನೋಡಿ, ನಾನೇ ನುಗ್ಗ್ ತೋರಿಸ್ತೀನಿ. ಚುಚ್ಚುತ್ತೆ ಏನು ಈ ತರ. ಇವಾಗ ನುಗ್ಗಕ್ಕಾಗಲ್ಲ. ಅಕಸ್ಮಾತ್ ನಾವ್ ಏನಾದ್ರು ಒಂದ್ 10 ರೂಪಾಯಿ ಕಾಯಿ ತರಕ್ ಹೋದ್ರೆ ಒಂದ್ 5,000 ಖರ್ಚು ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಹಾಸ್ಪಿಟ್ಲ್ಗೆ. ಸರ್, ಈಗ ಕಾರ್ನರ್ ಕಲ್ಲೆಲ್ಲ ಯಾವ ತರ ಹಾಕ್ತಿರಿ, ಮತ್ತೆ ಇಲ್ಲಿ ಏನಕ್ಕೆ ಡಬಲ್ ಕಲ್ ಹಾಕಿದಿರಿ ಸರ್? ಸರ್ ಬನ್ನಿ ಸರ್, ತಿಳ್ಸ್ಕೊಡ್ತೀನಿ. ಇದೇನಕ್ಕೋಸ್ಕರ ಡಬಲ್ ಕಲ್ ಹಾಕೋದು ಅಂದ್ರೆ, ಈ ಪ್ರೆಜರು ಈ ಮೂಲೆಲ್ಲೇ ಇರುತ್ತೆ. ಈ ಒಂದ್ ಸಿಂಗಲ್ ಕಲ್ ಹಾಕ್ಬಿಟ್ರೆ ಅಕಸ್ಮಾತ್ ಕಟ್ ಆಗೋದ್ರೆ ವೇಸ್ಟ್ ಆಯ್ತು. ಅವ್ರ ವರ್ಕ್ ಎಲ್ಲ ಬಿಚ್ಬಿಟ್ಟೆ ವರ್ಕ್ ಮಾಡ್ಬೇಕು. ಅದಕ್ಕೋಸ್ಕರನೇ ಡಬಲ್ ಕಲ್ ಕೊಡೋದು. ಆಮೇಲೆ ಪಕ್ಕ 2 ಕಲ್ ಆ ಕಡೆ ಒಂದು ಈ ಕಡೆ ಒಂದು ಸಪೋರ್ಟ್ ಕೊಟ್ಟಿರ್ತೀವಿ ಸರ್. ಇದು ಕಟ್ ಆಯ್ತು ಅಂದ್ರೆ ಮುಗೀತು. ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಎಲ್ಲಿಗಾಗ್ಲಿ ಟ್ರಾನ್ಸ್ಪೋರ್ಟಿಂಗ್ ಫ್ರೀ ಇರುತ್ತೆ ಸರ್. 1 ರೂಪಾಯಿ ನಾವು ಚಾರ್ಜ್ ಮಾಡಲ್ಲ. ಕಲ್ಲಿಂದಾಗ್ಲಿ, ಲೇಬರ್ದಾಗ್ಲಿ, ತಂತಿದಾಗ್ಲಿ ಟ್ರಾನ್ಸ್ಪೋರ್ಟಿಂಗ್ ಪಾರ್ಟಿಗಳ ಹತ್ರ 1 ರೂಪಾಯಿ ಕೇಳಲ್ಲ ಸರ್ ನಾವು. ಓಕೆ ಸರ್, ಈಗ ನಿಮ್ಮ ಹತ್ರ ಒಂದು ಫೆನ್ಸಿಂಗ್ ವರ್ಕ್ ಮಾಡ್ಕೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ? ಸರ್, ಸ್ಕ್ರೀನ್ ಮೇಲೆ ನಂಬರ್ ಬರ್ತೈತದೆ, ಕಾಲ್ ಮಾಡಿ.
ಯಾವಾಗ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಿ ಮಾತಾಡ್ತೀವಿ. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.